ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ ಕಂಪನಿಯಲ್ಲಿ ನಡೀತಾ ಇರುವ ಕಾರ್ಪೊರೇಟ್ ಜಿಹಾದ್ ಕುರಿತು ನಾಸಿಕ್ ಪೊಲೀಸರು ರಹಸ್ಯ ಕಾರ್ಯಾಚರಣೆ ನಡೆಸಿ ಬಯಲು ಮಾಡಿದ್ದಾರೆ. ಈ ಸಂಬಂಧ ಕಂಪನಿ ಎಚ್ಆರ್ ನಿದಾ ಖಾನ್ ಸೇರಿದಂತೆ 7 ಮಂದಿಯನ್ನ ಅರೆಸ್ಟ್ ಮಾಡಲಾಗಿದೆ. ಮಹಿಳಾ ಉದ್ಯೋಗಿಗಳ ಅತ್ಯಾಚಾರ, ಲವ್ ಜಿಹಾದ್ ಪ್ರಕರಣ ತನಿಖೆ ತೀವ್ರಗೊಂಡಂತೆ ಇದೀಗ ಕೆಲ ಸ್ಫೋಟಕ ಮಾಹಿತಿ ಬಯಲಾಗಿದೆ. ಪುರುಷ ಉದ್ಯೋಗಗಳ ಮೇಲೂ ಕಾರ್ಪೊರೇಟ್ ಜಿಹಾದ್ ನಡೆಸಲಾಗಿದೆ. ಕೆಲ ಉದ್ಯೋಗಿಗಳ ಹೆಂಡತಿಯನ್ನ ತಮ್ಮ ಬಳಿ ಕಳುಹಿಸುವಂತ ಅಲ್ಪಸಂಖ್ಯಾತ ಸಮುದಾಯದ ಟೀಮ್ ಲೀಡರ್ಸ್ ಹೇಳಿರೋದು ಮಾತ್ರವಲ್ಲ, ಕಳುಹಿಸದೇ ಇದ್ದ ಉದ್ಯೋಗಿಗಳಿಗೆ ಕಲ್ಮಾ ಪಠಿಸುವಂತೆ ನಮಾಜ್ ಮಾಡುವಂತೆ ಬೆದರಿಸಿದ ಘಟನೆಯೂ ನಡೆದಿದೆ. ಟಿಸಿಎಸ್ ಕಚೇರಿಯಲ್ಲಿ ಜಿಹಾದ್ ನಡೆಸ್ತಾ ಇದ್ದ ಆರೋಪಿಗಳು ಕೇವಲ ಮಹಿಳಾ ಉದ್ಯೋಗಿಗಳನ್ನ ಗುರಿಯಾಗಿಸಿಕೊಂಡಿರಲಿಲ್ಲ, ಪುರುಷರಿಗೂ ಅವರ ಪತ್ನಿಯನ್ನ ತಮ್ಮ ಬಳಿ ಕಳಿಸುವಂತೆ ಕಿರುಕುಳ ನೀಡುತ್ತಾ ಇದ್ರು. ಒಪ್ಪದಿದ್ದಾಗ ಮುಸ್ಲಿಮರ ಟೋಪಿ ಧರಿಸುವಂತೆ, ಕಲ್ಮಾ ಪಠಿಸುವಂತೆ ಮತ್ತು ನಮಾಜ್ ಮಾಡುವಂತೆ ಪೀಡಿಸ್ತಾ ಇದ್ರು ಎಂಬ ಆಘಾತಕಾರಿ ಮಾಹಿತಿ ಹೊರಬಿದ್ದಿದೆ. ಈ ಬಗ್ಗೆ ಉದ್ಯೋಗಿಯೊಬ್ಬರು ಮಾಹಿತಿ ಹಂಚಿಕೊಂಡಿದ್ದು, ನಿಮಗೆ ಮಕ್ಕಳಾಗಿಲ್ಲ, ಹೀಗಾಗಿ ನಿಮಗೆ ಮಗು ಬೇಕೆಂದ್ರೆ ಹೆಂಡತಿಯನ್ನ ನಮ್ಮ ಬಳಿ ಕಳಿಸುವಂತ ಟೀಮ್ ಮುಖ್ಯಸ್ಥ ತೌಸಿಫ್ ಅಖ್ತರ್, ಡ್ಯಾನಿಶ್ ಶೇಖ್ ಹಾಗೂ ಇತರರು ಅವಾಚ್ಯವಾಗಿ ಮಾತನಾಡಿದ್ರು. ಒಪ್ಪದೇ ಇದ್ದಾಗ ಮುಖ್ಯ ಕಚೇರಿಗೆ ನನ್ನ ಬಗ್ಗೆ ಸುಳ್ಳು ವರದಿ ಕಳಿಸ್ತಾ ಇದ್ರು. ಮುಸ್ಲಿಂ ಟೋಪಿ ಧರಿಸುವಂತೆ, ಕಲ್ಮಾ ಪಠಿಸುವಂತೆ ಮತ್ತು ನಮಾಜ್ ಮಾಡುವಂತೆ ಪೀಡಿಸ್ತಾ ಇದ್ರು. ಒಮ್ಮೆಯಂತೂ ಸಿಟ್ಟಿಗೆದ್ದ ಡ್ಯಾನಿಶ್ ನನ್ನ ಮೇಲೆ ಫ್ಯಾನ್ ಎಸೆದು ಕೊಲ್ಲೋದಾಗಿ ಬೆದರಿಕೆ ಒಡ್ಡಿದ್ದ ಅಂತ ಅಳಲು ತೋಡ್ಕೊಂಡಿದ್ದಾರೆ.